ಬಂಧುಗಳೇ, ಇವತ್ತು ಈ ದೇಶದಲ್ಲಿ ವಾಸಿಸ್ತಾ ಇರುವಂಥ ಇಸ್ಲಾಂ ಧರ್ಮದ ಒಂದು ಪವಿತ್ರವಾದಂಥ ಹಬ್ಬ ಇವತ್ತು ನಾಳೆ ಏನು 17ನೇ ತಾರೀಕು 17 ತಾರೀಕು ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಸಮಸ್ತ ಇಸ್ಲಾಂ ಧರ್ಮದ ಎಲ್ಲ ಸಮಸ್ತ ಜನತೆಗೆ ಇವತ್ತು ಭಾರತ ದೇಶದ ಪ್ರತಿಯೊಬ್ಬರಿಗೂ ಕೂಡ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ, ಇವತ್ತು ಏನು ಈ ದೇಶದಲ್ಲಿ ಶಾಂತಿ ನೆಮ್ಮದಿ ಸಲುವಾಗಿ ಇವತ್ತು ಮೊಹಮ್ಮದ್ ಪೈಗಂಬರ್ ಅವರು ನಮ್ಮ ಜನಾಂಗಕ್ಕೆ ಇವತ್ತು ಮಾನವ ಧರ್ಮಕ್ಕೆ ಏನು ಶಾಂತಿ ಸಂದೇಶವನ್ನು ಸಾರಿದ್ದಾರೆ. ಇವತ್ತು ಬಕ್ರೀದ್ ಅಂದರೆ ಇವತ್ತು ಆ ಒಂದು ಸಂದರ್ಭದಲ್ಲಿ ಏನು ಕುರ್ಬಾನಿ ಕೊಡುವಂಥ ಒಂದು ಹಬ್ಬ, ಇವತ್ತು ತ್ಯಾಗ ಮತ್ತು ಬಲಿದಾನದ ಮಧ್ಯೆ ಇವತ್ತು ಒಂದು ಆಚರಣೆ ಆಗ್ತಾ ಇರುವಂಥ ಬಕ್ರೀದ್ ಹಬ್ಬ. ಈ ಹಬ್ಬದಲ್ಲಿ ಅವರ ಒಂದು ಸಂದೇಶ ಏನಪ್ಪ ಅಂದರೆ, ಯಾರು ಸಶಕ್ತರಾಗಿದ್ದಾರೆ, ಯಾರು ವ್ಯವಸ್ಥಿತವಾಗಿ ಅನುಕೂಲಸ್ಥರಿದ್ದಾರೆ ಅಂಥವ್ರು ಇವತ್ತು ಭಗವಂತನ ಹೆಸರಿನ ಮೇಲೆ ಇವತ್ತು ಬಡವರಿಗೆ ದಾನ ಮಾಡಬೇಕು, ಬಡವರಿಗೆ ಒಂದು ಕಲ್ಯಾಣ ಕೆಲಸ ಮಾಡಬೇಕು. ಆ ಒಂದು ಹಬ್ಬದ ದಿನ ಇವತ್ತು ಹಬ್ಬದ ನಿಮಿತ್ತ ಬಡವರಿಗೆ ಸಹಾಯ ಹಸ್ತ ಚಾಚಬೇಕಂತ ಹೇಳಿ ಆಚರಣೆ ಮಾಡಲಿಕ್ಕೆ ಅವರ ಮಾರ್ಗದರ್ಶನ ಇವತ್ತು ಮೊಹಮ್ಮದ್ ಪೈಗಂಬರ್ ಅವರು ನೀಡಿದಂಥ ಮಾರ್ಗದರ್ಶನ ಮೇರೆಗೆ ಇವತ್ತು ಇಡೀ ಜಗತ್ತಿನಾದ್ಯಂತ ಇವತ್ತು ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ದೇಶದ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ನನ್ನ ಆತ್ಮೀಯ ಸಹೋದರರು ಮುಸ್ಲಿಂ ಬಾಂಧವರು ಇವತ್ತು ಆಚರಣೆ ಮಾಡ್ತಾ ಅವರೆಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ.